ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ 3 ಸ್ನ್ಯಾಕ್ಸ್ ರೆಸಿಪಿ. ಖಂಡಿತವಾಗ್ಲೂ ನಾವು ಇದನ್ನು ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ಓಕೆ, ಫಸ್ಟ್ಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೇಯಿಸಿದ ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಜಾಸ್ತಿ ಮೆಂಬರ್ಸ್ ಇರೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸ್ವಲ್ಪನೇ ಎಲ್ಲ ಮಸಾಲವನ್ನು ಹಾಕೋಣ. ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡ್ರ್, ಗರಂ ಮಸಾಲ, ಆಮ್ಚೂರ್ ಪೌಡರ್, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಗ್ರೀನ್ ಚಿಲ್ಲಿ, ನೀರುಳ್ಳಿ, ಈ ರೀತಿ ಸ್ವಲ್ಪನೇ ಎಲ್ಲವನ್ನು ಕೂಡ ಹಾಕೋಣ. ನಾವು ಇಲ್ಲಿ ಸ್ವಲ್ಪ ನಾನು ಬಡಿ ಶೇಪ್ ಹಾಕಿದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಹಾಗೂ ಇಲ್ಲಿ ನಾನು ಇವಾಗ ಹಾಕಿದ್ದು ಆಮ್ಚೂರ್ ಪೌಡರ್, ಹಾಗೂ ಇದಕ್ಕೆ ನಾನು 3/4 ಕಪ್ಪಷ್ಟು ಇಲ್ಲಿ ರೈಸ್ ಫ್ಲೋರನ್ನು ಸೇರಿಸಿದ್ದೀನಿ. ಇದರ ಬದಲು ಗೋಧಿ ಹಿಟ್ಟು, ಕಾರ್ನ್ಫ್ಲೋರ್ ಅಥವಾ ನೀವು ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು. ಆದರೆ ರೈಸ್ ಫ್ಲೋರ್ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟ್ ಇರಬೇಕಿದ್ದು. ನೋಡಿ, ಹೀಗೆ ತುಂಬ ನೀರು ರೀತಿ ಆಗಬಾರ್ದು, ತುಂಬ ಡ್ರೈ ಕೂಡ ಇರಬಾರ್ದು. ಡ್ರೈ ಇದ್ದರೆ ನೀವು ಮಾಡಲಿಕ್ಕೆ ಸರಿ ಆಗೋದಿಲ್ಲ ನಿಮಗೆ. ಹಾಗೆ ಸ್ವಲ್ಪ ನೀರು ಹಾಕಿ ಸಾಫ್ಟ್ ಮಾಡಿದರೆ ಆಯಿತು. ನೀವು ಕೈಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಶೇಪಲ್ಲಿ ನಾನು ಚಪ್ಪಟೆ ಶೇಪಲ್ಲಿ ತರ್ತಾಯಿದ್ದೀನಿ. ನಿಮಗೆ ಬೇಕಾದ ಯಾವುದೇ ರೀತಿಯ ಶೇಪ್ ನೀವು ಮಾಡ್ಬೋದಿಲ್ಲಿ. ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಬೋದು, ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಇವತ್ತು ಹೆಲ್ದಿಯಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಅಗಾರೋ ಏರ್ ಫ್ರೈಯರಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಸ್ಕ್ವೇರ್ ಬಾಕ್ಸ್ ಉಂಟು ನೋಡಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಚಿ ಇದನ್ನು ನೀವು ಸೆಟ್ ಮಾಡಿದರೆ ಸಾಕು ಎಲ್ಲವನ್ನು. ಏರ್ ಫ್ರೈಯರ್ ಒಂದು ಓವನ್ ಆಗಿ ಕೆಲಸ ಮಾಡುತ್ತೆ ನಿಮಗೆ, ಹಾಗೂ ಹೆಲ್ದಿಯಾದ ರೆಸಿಪಿ ಕೂಡ ಮಾಡಿಕೊಡುತ್ತೆ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಮ್ಮೆಲೆ ನೀವು ಡಯಟ್ ಫಾಲೋ ಮಾಡ್ತೀರಾದರೆ ಅಥವಾ ಮನೆಯಲ್ಲಿ ನಿಮಗೆ ಆಯಿಲೆಲ್ಲ ಕಮ್ಮಿ ನೀವು ತಿನ್ನೋರಾದರೆ ನೀವು ಈ ಏರ್ ಫ್ರೈಯರನ್ನು ಯೂಸ್ ಮಾಡ್ಬೋದು. ಮೇಲಿಂದ ಸ್ವಲ್ಪ ನಾನು ಆಯಿಲನ್ನು ಹಚ್ತಾ ಇದ್ದೀನಿ, ಯಾಕೆಂದರೆ ಏರ್ ಫ್ರೈಯರ್ ಅಲ್ವಾ, ತುಂಬ ಮತ್ತೆ ಡ್ರೈ ಆಗಬಾರ್ದು ಅಂತ ಹೇಳಿ. ಓಕೆ, ಇವಾಗ ಇದರ ಒಳಗೆ ಇದನ್ನು ಪ್ಲೇಸ್ ಮಾಡೋಣ. ಪ್ರೀ ಹೀಟ್ ಬೇಕಿದ್ದರೆ ಪ್ರೀ ಹೀಟಲ್ಲಿ ಇಟ್ಟು ಕೂಡ ಇದನ್ನು ನೀವು ಮಾಡ್ಬೋದು. ಫಸ್ಟಿಗೆ ಆನ್ ಮಾಡಿ ನಾನಿಲ್ಲಿ 200 ಡಿಗ್ರಿ ಸೆಲ್ಸಿಯಸ್ಗೆ ಇಡ್ತಾ ಇದ್ದೀನಿ, ಹಾಗೂ 20 ಮಿನಿಟ್ಸಿಗೆ ನಾನು ಇಡ್ತಾ ಇದ್ದೀನಿ. ಒಮ್ಮೆಲೆ ಇದಕ್ಕಿಂತ ಜಾಸ್ತಿ ಕ್ರಿಸ್ಪಿ ಬೇಕಿದ್ದರೆ ನೋಡ್ಕೊಂಡು ಮತ್ತೆ ನೀವು ಜಾಸ್ತಿ ಮಾಡ್ಬೋದು ಟೈಮಿಂಗ್. ಓಕೆ, ಇದರಲ್ಲಿ ಇಟ್ಟಿದ್ದೆ ಇದರ ಹಿಂದೆಯೇ ಇರಬೇಕಂತಿಲ್ಲ. ನಾವು ಬೇರೆ ಕೆಲಸವನ್ನು ಮಾಡ್ತಾ ಇಲ್ಲಿ ತಾನಾಗಿ ಅದು ಆಗುತ್ತೆ. ನೋಡಿ, ಇವಾಗ ತೆಗೆಯೋಣ. ಕರೆಕ್ಟಾಗಿ 20 ಮಿನಿಟ್ಸ್ ಇಟ್ಟು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಬೇಕಿದ್ದರೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಸ್ವಲ್ಪ ಆಯಿಲನ್ನು ಹಚ್ಚಿ ಒಂದು 5 ನಿಮಿಷ ನೀವು ಇಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೂ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಲೈಟ್ ವೆಯ್ಟ್ ಆಗಿ ಯಾವ ರೀತಿ ಇದೆ ಅಂತೇಳಿ. ಸಾಸೊಂದಿಗೆ ಇದನ್ನು ಎಂಜಾಯ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ರೆಸಿಪಿ ಟ್ರೈ ಮಾಡೋಣ. ಇಲ್ಲಿ ನಾನು ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಬೋದು. 2 ಚಮಚದಷ್ಟು ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟು ಎಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ, ಸೇಮ್ ಅದೇ ಅದಕ್ಕೆ. ಆದರೆ ಸಾಫ್ಟಾಗಿ ಹಿಟ್ಟನ್ನು ಇಲ್ಲಿ ಕಲಿಸ್ಲಿಕ್ಕಿಲ್ಲ, ಸ್ವಲ್ಪ ಟೈಟ್ ಆದ ಡೋ ನಮಗೆ ಬೇಕಿಲ್ಲಿ. ಓಕೆ, ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸ್ವಲ್ಪ ರೆಸ್ಟಿಗೆ ಇಡೋಣ. ಅಷ್ಟು ತನಕ ಇದಕ್ಕೆ ಮಸಾಲೆ ಏನು ಬೇಕು ಅದನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಬೇಯಿಸಿದ ಆಲೂಗೆಡ್ಡೆ 2 ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕೋಣ. ನಿಮಗೆ ಬೇಕಾದ ಮಸಾಲವನ್ನು ಇದಕ್ಕೆ ಹಾಕ್ಬೋದು ನೀವು. ಹಾಗೂ ಬೇಕಾದ ತರಕಾರಿ ಅಂದರೆ ಬೀನ್ಸ್ ಬೇಕಿದ್ರೆ ಕ್ಯಾರೆಟ್ ಎಲ್ಲ ಗ್ರೇಟ್ ಮಾಡಿ ನೀವು ಇದಕ್ಕೆ ಹಾಕ್ಬೋದು, ಚೆನ್ನಾಗಾಗುತ್ತೆ.
ಓಕೆ, ಇಲ್ಲಿ ನಾನು ಆಲೂಗೆಡ್ಡೆ, ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪೌಡರ್ ಹಾಕಿದ್ದೀನಿ, ಗರಂ ಮಸಾಲ, ನಿಮಗೆ ಚಾಟ್ ಮಸಾಲ ಸ್ವಲ್ಪ ಚಟ್ಪಟ ಬೇಕಿದ್ದರೆ ಚಾಟ್ ಮಸಾಲ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಮಸಾಲ ಸ್ವಲ್ಪ ಡ್ರೈ ಆಗೇ ಇರಲಿ, ತುಂಬ ನೀರಾಗಿ ಮಾಡಬೇಡಿ. ಹಾಗೂ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಇದಕ್ಕೆ ನೀನು ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಬೋದು. ಓಕೆ, ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಬೇಯಿಸಿದ ಬಟಾಣಿ ಬೇಕಿದ್ದರೂ ನೀವು ಇಲ್ಲಿ ಹಾಕ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಸರಿಯಾಗಿ ಇದನ್ನು ನಾನು ಮಿಕ್ಸ್ ಮಾಡಿ, ಇವಾಗ ಡೋ ರೆಡಿಯಾಗಿದೆ ನೋಡಿ. ಈ ರೀತಿ ಟೈಟ್ ಆಗಿರಬೇಕಿದು, ಪರ್ಫೆಕ್ಟ್ ಆಗಿದೆ. ಇದನ್ನು ಸ್ವಲ್ಪ ಒಣ ಹಿಟ್ಟು ಹಾಕಿ ಇವಾಗ ಲಟ್ಟಿಸೋಣ. ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕಿಲ್ಲ, ತುಂಬ ದಪ್ಪನೂ ಅಲ್ಲ, ಹದವಾಗಿ ಇದನ್ನು ಲಟ್ಟಿಸೋಣ. ಓಕೆ ನೋಡಿ, ಎಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಹದವಾಗಿ ನಾನಿಲ್ಲಿ ಇಟ್ಟಿದ್ದೀನಿ. ಈ ರೀತಿ ದೊಡ್ಡದಾಗಿ ಒಂದನ್ನು ಮಾಡಿ, ಆಮೇಲೆ ನೀವು ಇಲ್ಲಿ ಫಿಲ್ಲಿಂಗನ್ನು ಒಳಗಡೆಯಿಂದ ಸರಿಯಾಗಿ ಹಾಕಿ, ಕೆಲವೊಮ್ಮೆ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಚಿ ನೀವು ಮಾಡ್ಬೋದು. ಆವಾಗ ಈಸಿಯಾಗಿ ನಿಮಗೆ ಸ್ಪ್ರೆಡ್ ಆಗುತ್ತೆ. ಅಥವಾ ನೀರನ್ನು ಕೂಡ ಸೇರಿಸ್ಬೋದು, ಆದರೆ ನೀರು ಮಾಡಬೇಡಿ ಬಾಜಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ ಚಾಟ್ ಮಸಾಲ ಬೇಕಿದ್ದರೆ ಹಾಕಿ. ಹಾಗೂ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈಸಿಯಾಗಿ ನೋಡಿ. ಟೈಟ್ ಡೋ ಬೇಕಂತ ಹೇಳಿದ್ದು ನಾನು ಇದಕ್ಕೇ. ಒಮ್ಮೆಲೆ ನಾವು ಹಿಟ್ಟು ಕಲಸಿದ್ದು ತುಂಬ ಲೂಸ್ ಆದರೆ, ಸಾಫ್ಟ್ ಆದರೆ ನಿಮಗೆ ಈ ರೀತಿ ರೌಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಇದು ರೆಡಿಯಾಗಿದೆ. ಇವಾಗ ಇದನ್ನೇನು ಮಾಡಬೇಕಂದ್ರೆ ಸೈಡಿಂದ ಈ ರೀತಿ ನಾವು ರೌಂಡ್ ಶೇಪಲ್ಲಿ ಹೀಗೆ ಕಟ್ ಮಾಡಬೇಕು. ಮೆಲ್ಲನೆ ಚಾಕುವಿನಿಂದ ಕಟ್ ಮಾಡಿದನು. ತುಂಬ ದಪ್ಪ ಇಡಬೇಡಿ, ತೆಳುವಾಗಿ ಸ್ಲೈಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಇದನ್ನು ನೀವು ಓವನ್ ಒಳಗೆ ಕೂಡ ಇಡ್ಬೋದು, ಶೆಲೋ ಫ್ರೈ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಆಯಿಲ್ ಹಾಕಿ 2 ಸೈಡ್ ಕೂಡ ನೀವು ಫ್ರೈ ಮಾಡಿದರೆ, ಅಥವಾ ಆಯಿಲ್ ಕಮ್ಮಿ ತಿನ್ನೋರು, ಇಷ್ಟ ಇಲ್ಲ ಅಂತ ಹೇಳುವವರು ನೀವೇನು ಮಾಡ್ಬೋದು, ಏರ್ ಫ್ರೈಯರಲ್ಲಿ ಕೂಡ ಇಡ್ಬೋದು. ಸುಮಾರು ಜನ ಏರ್ ಫ್ರೈಯರೆಲ್ಲ ತೊಗೊಂಡಿರ್ತಾರೆ, ಅದು ಅದೇ ಮೂಲೆಯಲ್ಲಿ ಬಿದ್ದಿರುತ್ತೆ. ಹಾಗಾಗಿ ನಾನು ಕೆಲವು ರೆಸಿಪಿ ಇದರಲ್ಲಿ ತೋರಿಸ್ತಾ ಇದ್ದೀನಿ, ಯಾರು ತೊಗೊಂಡವರಿಗೆ ಈಸಿ ಆಗಲಿ ಅಂತೇಳಿ. ಹಾಗೂ ಇದು ಇಲ್ಲದವರು ಕೂಡ ನೀವು ತವದಲ್ಲಿ ಎಲ್ಲ ಇದನ್ನು ಮಾಡ್ಬೋದು. ಇದನ್ನು ಕೂಡ 200 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇಟ್ಟು 22 ಮಿನಿಟ್ಸಿಗೆ ಇಡ್ತಾ ಇದ್ದೀನಿ. ಮಧ್ಯದಲ್ಲಿ ಬೇಕಿದ್ರೆ ಮೆಲ್ಲ ನೀವು ತೆಗೆದು ಇದನ್ನು ಟರ್ನ್ ಮಾಡಿ ಇಡ್ಬೋದು. ಯಾಕೆಂದರೆ ಕೆಲವೊಮ್ಮೆ ಕೆಳಗಡೆದು ಇದು ಸರಿಯಾಗಿ ಫ್ರೈ ಆಗಲ್ಲ. ಆವಾಗ ನೀವು ಸ್ವಲ್ಪ ಹೊತ್ತು ಇದನ್ನು ಟರ್ನ್ ಮಾಡಿ ಕೆಳಗೆ ಮಾಡಿ ಎಲ್ಲ ಇಡ್ಬೋದು. ಮಧ್ಯದಲ್ಲಿ ಆಫ್ ಮಾಡಿ ನೋಡ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿದು ಖಡಕ್ಕಾಗಿ ಬಂದಿದೆ ಅಂತೇಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡಿ. ಸಾಸೊಂದಿಗೆ, ಚಟ್ನಿಯೊಂದಿಗೆ ಕೂಡ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ಓಕೆ, ಇವಾಗ ಸಿಂಪಲ್ ಆದ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಕೂಡ ತುಂಬ A1 ಆಗಿರುತ್ತೆ. ಓಕೆ, ಇದಕ್ಕೆ ನಾನು 3 ಮೊಟ್ಟೆ ಹಾಕಿದ್ದೀನಿ. ನೀವು ಬೇಕಿದ್ದರೆ 4 ಮೊಟ್ಟೆ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಹಸಿ ಆಲೂಗೆಡ್ಡೆ ಗ್ರೇಟ್ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಪೊಟ್ಯಾಟೊ ನಾನಿಲ್ಲಿ ರಾ ಪೊಟ್ಯಾಟೊ ಉಂಟು ನೋಡಿ, ಅದನ್ನೇ ಯೂಸ್ ಮಾಡಿದ್ದು. ಆಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕೋಣ. 1 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ. ಇಲ್ಲಿ ಸಣ್ಣದಾಗಿ ಹೆಚ್ಚಿದ 1 ನೀರುಳ್ಳಿಯನ್ನು ಹಾಕಿದ್ದೀನಿ. ಇದಕ್ಕೂ ಬೇಕಿದ್ರೆ ನೀವು ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕ್ಬೋದು. ಇವಾಗ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಅರಿಶಿನ ಪೌಡ್ರ್, ಸ್ವಲ್ಪ ಬೇಕಿದ್ರೆ ಗರಂ ಮಸಾಲ ಆ್ಯಡ್ ಮಾಡಿ. ಅವಶ್ಯಕತೆ ಇಲ್ಲ, ಬೇಕಿದ್ರೆ ನಿಮಗೆ ಹಾಕ್ಬೋದು ನೀವು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಹಾಗೂ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಕೇಕ್ ಟಿನ್ನೆಲ್ಲ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿದ್ದೀನಿ. ಆಮೇಲೆ ಇದನ್ನು ಮೇಲ್ಗಡೆಯಿಂದ ಹಾಕಿದ್ದೀನಿ. ಇದನ್ನು ಡೈರೆಕ್ಟಾಗಿ ನೀವು ತವದ ಮೇಲೆ ಕೂಡ ಹಾಕ್ಬೋದು. ನಾನಿಲ್ಲಿ ಏರ್ ಫ್ರೈರಲ್ಲಿ ಮಾಡೋದ್ರಿಂದ ಮೊದಲು ಇದನ್ನು ಪ್ರೀ ಹೀಟ್ ಮಾಡಿದ್ದೀನಿ ಒಂದು 10 ನಿಮಿಷಕ್ಕೆ. ಆಮೇಲೆ ಇದನ್ನು ಇಡ್ತಾ ಇದ್ದೀನಿ. ಸೇಮ್ ನಾನಿಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಇಟ್ಟು ಇದನ್ನು ತೆಗಿತಾ ಇದ್ದೀನಿ.
ನಾನಿಲ್ಲಿ 15 ನಿಮಿಷಕ್ಕೆ ಇಟ್ಟಿದ್ದೆ. ಕ್ವಾಂಟಿಟಿ ಬೇಸ್ ಬರುತ್ತೆ, ಕೆಲವರು ಜಾಸ್ತಿ ಹಾಕಿದರೆ ಸ್ವಲ್ಪ ಬೇಗನೆ ಆಗೋದಿಲ್ಲ. ಸ್ವಲ್ಪ ನೀವು ನೋಡಿಕೊಂಡು ತೆಗೆದು ಆಮೇಲೆ ಜಾಸ್ತಿ ಇಡ್ಬೋದು, ಏನಾಗೋದಿಲ್ಲ. ಓಕೆ ನೋಡಿ, ಈ ರೀತಿ ಕಟ್ ಮಾಡಿ ಇದನ್ನು ನೀವು ಬ್ರೆಡ್ ಒಳಗೆ ಕೂಡ ಇಟ್ಟು ತಿನ್ಬೋದು, ಅಥವಾ ನೀವು ಇದನ್ನು ಡಿನ್ನರ್ ಟೈಮಲ್ಲಿ ಕೂಡ ನಿಮ್ಮ ಇದಕ್ಕೆ ಯಾವುದಕ್ಕೆ ರೈಸ್ಗೆ ಕೂಡ ಆ್ಯಡ್ ಮಾಡ್ಬೋದು, ಚಪಾತಿಗೆ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ನೀವು ಇದನ್ನು ಹೀಗೇನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಓಕೆ, ಹಾಗಾದ್ರೆ ಏರ್ ಫ್ರೈರ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ಇದನ್ನು. ಇವೆಲ್ಲವನ್ನು ನೀವು ಫ್ರೈಯಿಂಗ್ ಪ್ಯಾನಲ್ಲಿ ಕೂಡ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.